ವಿಷಯದ ಪ್ರಸ್ತಾಪವನ್ನ ಮೊದಲು ಮಾಡಿ ನಂತರ ಹಿರಿಯರು ಕೂಡ ತಮ್ಮ ಅನಿಸಿಕೆ ಹಂಚಿಕೊಳ್ತಾರೆ. ಒಂದು ವೇಳೆ ಉತ್ತರ ಕನ್ನಡದಲ್ಲಿ ಜಾತ್ರೆಗಳಿಗೆ ಅತ್ಯಂತ ಒಂದು ಹೆಚ್ಚಿನ ಒಂದು ಮಹತ್ವ ಇದೆ. ಜಾತ್ರೆಗಳು ಈ ಆಧುನಿಕ ಜೀವನದ ಭರಾಟೆಯಲ್ಲಿ ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ತಿರುವಂತಹ ಒಂದು ಸನ್ನಿವೇಶದಲ್ಲಿ ವಿಶೇಷ ನಮ್ಮ ಉತ್ತರ ಕನ್ನಡದಲ್ಲಿ ಜಾತ್ರೆಗಳು ಸಮಾಜವನ್ನ, ಜನರನ್ನ, ಮನಸ್ಸುಗಳನ್ನ ಮತ್ತೆ ಬೆಸೆಯುವಂತಹ ಒಂದು ಪ್ರಯತ್ನವನ್ನ ಜಾತ್ರಾ ಮಹೋತ್ಸವಗಳು ಮೊದಲು ಮಾಡ್ತಾ ಇದ್ದು ಈಗ ಕೂಡ ಪ್ರಮುಖವಾದ ಪಾತ್ರವನ್ನ ವಹಿಸಿಕೊಳ್ತಾ ಇದೆ ಅಂತ ಹೇಳಕ್ ಇಚ್ಛೆ ಪಡ್ತೇನೆ. ವಿಶೇಷವಾಗಿ ಬಂಜಾರರು ಒಂದು ಅಲೆಮಾರಿ ಸಮಾಜ, ಕಾಲದ ಹೊಡೆತಕ್ಕೆ ಒಳಗಾಗಿ ಉಪಜೀವನಕ್ಕಾಗಿ ಅತ್ಯಂತ ಜಗತ್ತಿನಲ್ಲೇ ಹೆಚ್ಚಿನ ಸಂಖ್ಯೆಯಲ್ಲಿ ವಲಸೆ ಹೋಗುವಂತಹ ಸಮಾಜ ಯಾವುದಿದೆ ಬಂಜಾರ ಸಮಾಜ. ದಸರೆಯ ನಂತರ ಎಲ್ಲರೂ ಗುಳೆ ಹೋದ್ರೆ ಮತ್ತೆ ಮರಳಿ ಬರೋದು ಮಳೆರಾಯನ ಆಗಮ ಆದ ನಂತರ. ತಮ್ಮ ಹಳ್ಳಿಗಳಲ್ಲಿ ತಮ್ಮ ತಾಣಗಳಿರೋದೇ 3-4 ತಿಂಗಳ, ಮತ್ತೆ ಉತ್ತಿ ಬೆತ್ತಿ ಹೋದ್ರೆ ಮತ್ತೆ ಬರೋದು. ಈ ರೀತಿಯಾದ ಒಂದು ಪ್ರತೀತಿ ಎಲ್ಲಾ ತಾಂಡಗಳಲ್ಲಿ ನಡೀತಾ ಇದೆ. ಬಹುತರವಾಗಿ ಇದಕ್ಕೆ ಕಾರಣ ಬರಗಾಲ ಹೊತ್ತಂತಹ ಜಿಲ್ಲೆ ಆಗಿತ್ತು. ಹೀಗಾಗಿ ಜಾತ್ರೆಗಳಿಗೆ ಸಮಾಜದ ಅಥವಾ ತಾಂಡದ ಯಾವುದೇ ವ್ಯಕ್ತಿ ವಲಸೆ ಹೋಗಿದ್ರು ಕೂಡ ಜಾತ್ರಾ ಸಮಯದಲ್ಲಿ ಮರಳಿ ತನ್ನ ಊರಿಗೆ ಬಂದು ಜಾತ್ರೆಗಳಲ್ಲಿ ಪಾಲ್ಗೊಂಡು ಸಮಾಜದಲ್ಲಿ ಬೆರೆತು ತನ್ನ ಕಷ್ಟ ಸುಖಗಳನ್ನ ಹಂಚಿಕೊಳ್ಳುವಂತಹ ಒಂದು ವೇದಿಕೆ ಈ ಜಾತ್ರಾ ಮಹೋತ್ಸವಗಳು. ಅಂತಹ ನಿಟ್ಟಿನಲ್ಲಿ ತೊರವಿ ತಾಂಡ ನಂಬರ್ 3ರ ಕಾಳಕಾದೇವಿ ಜಾತ್ರಾ ಮಹೋತ್ಸವ ಕೂಡ ಆ ಒಂದು ಕೆಲಸವನ್ನು ಅತ್ಯಂತ ಒಳ್ಳೆ ರೀತಿಯಿಂದ ಮಾಡ್ಕೊಂಡು ಬರ್ತಾ ಇದೆ. ಇವತ್ತು ತೊರವಿ ತಾಂಡ ನಂಬರ್ 3ರ ಕಾಳಕಾದೇವಿ ಜಾತ್ರೆ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಮತ್ತು ದಕ್ಷಿಣ ಮಹಾರಾಷ್ಟ್ರ, ಗೋವಾ ಈ ಭಾಗದ ಜನ ಎದುರು ನೋಡ್ತಾರೆ. ಅತ್ಯಂತ ವಿಶಿಷ್ಟ ರೀತಿಯಲ್ಲಿ ಜಾತ್ರೆ ಆಗ್ತದೆ. ಅತ್ಯಂತ ಶಿಸ್ತುಬದ್ಧ ರೀತಿಯಲ್ಲಿ ಜಾತ್ರಾ ಮಹೋತ್ಸವ ಆಗ್ತದೆ. ತಾವೆಲ್ಲ ಜಾತ್ರೆ ಅಂದ ತಕ್ಷಣ ಅದಕ್ಕೆ ಜಾತ್ರೆ ಅಂತ ಹೆಸರಿಡ್ತೀವಿ, ಅಲ್ಲಿ ಶಿಸ್ತನ್ನು ಯಾರು ಅಪೇಕ್ಷೆ ಮಾಡಲ್ಲ. ಏನೇ ಆದ್ರೂ ಕೂಡ ಜಾತ್ರೆ ಬಿಡಪ್ಪ ಅಂತ. ಆದ್ರೆ ತೊರವಿ ತಾಂಡ 3 ನಂಬರ್ ಜಾತ್ರೆ ಅಂದ್ರೆ ಅದು ಶಿಸ್ತಿಗೆ ಹೆಸರುವಾಸಿಯಾದದ್ದು. ಪ್ರಸಾದ ವ್ಯವಸ್ಥೆ ಅತ್ಯಂತ ಅಚ್ಚುಕಟ್ಟಾಗಿ ಆಗ್ತದೆ. ಬಂದಂತಹ ಭಕ್ತರಿಗೆ ಯಾವ ರೀತಿ ತೊಂದರೆ ಆಗದಿರೋ ಹಾಗೆ ಪರಮ ಪೂಜ್ಯ ಧನ್ಸಿಂಗ್ ಮಹಾರಾಜರ ನೇತೃತ್ವ ಸ್ವತಃ ವಹಿಸಿಕೊಂಡು ನಡೆಸ್ಕೊಂಡು ಹೋಗ್ತಾರೆ. ಬಂದಂತಹ ಭಕ್ತಾದಿಗಳು ಪ್ರತಿ ವರ್ಷವೂ ತಮ್ಮ ಅಹವಾಲನ್ನ, ತಮ್ಮ ಬೇಡಿಕೆಗಳನ್ನ ದೇವಿಯಲ್ಲಿ ಸಲ್ಲಿಸಿ ಹೋಗ್ತಾರೆ. ಬರುವ ವರ್ಷಗಳಲ್ಲಿ ಅದು ಯಶಸ್ವಿಯಾಗಿದ್ದನ್ನ ತಾವೇ ಮನಗೊಂಡು ಮತ್ತೆ ಪ್ರತಿ ವರ್ಷ ಬಂದು ತಾಯಿಯ ಒಂದು ಸೇವೆಯಲ್ಲಿ ತೊಡಗ್ತಾ ಇರೋದು ನಾವು ಕಂಡುಕೊಂಡಂತಹ ಒಂದು ಜೀವಂತ ಸಾಕ್ಷಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ತನ್ನಿಮಿತ್ತವಾಗಿ ಈಗಾಗಲೇ ಪರಮ ಪೂಜ್ಯ ಧನ್ಸಿಂಗ್ ಮಹಾರಾಜರು ಕಳೆದ ಒಂದು ವಾರದಿಂದ ದೇವಿಯ ಪಲ್ಲಕ್ಕಿ ಮಹೋತ್ಸವನ್ನ ತೊರವಿ ತಾಂಡನ ಮೂಲದಿಂದ ಪ್ರಾರಂಭ ಮಾಡಿ ಎಲ್ಲಾ ಸುತ್ತಮುತ್ತಲಿನ ಗ್ರಾಮಗಳು ಮತ್ತು ತಾಂಡಗಳಿಗೆ ಪಲ್ಲಕ್ಕಿ ಉತ್ಸವ ಭೇಟಿಯ ಕಾರ್ಯಕ್ರಮ ಈಗಿದಾಗಲೇ ಜಾರಿಯಲ್ಲಿದೆ. ಇವತ್ತು ನಮ್ಮ ಮಹದೇವ ರಾಕಡ್ರವರ ನಿನ್ನೆ ರಾತ್ರಿನೇ ವಾಸ್ತವಕ್ಕೆ ಪಲ್ಲಕ್ಕಿ ಅವರ ಮನೆಗೆ ಹೋಗಿ ನಿನ್ನೆ ಅಲ್ಲಿ ವಾಸ್ತವ ಇದ್ದು ಇಡೀ ರಾತ್ರಿ ಜಾಗರಣೆ, ಭಜನೆ, ಪ್ರವಚನ ಎಲ್ಲ ಆಗಿ ಬೆಳಗ್ಗೆ ಇವತ್ತು ಮತ್ತೆ ಅಲ್ಲಿಂದ ಮುಂದಿನ ತಾಂಡಕ್ಕೆ ಹೊರಡುತ್ತದೆ. ಹೀಗಾಗಿ ಕಾಳಕಾದೇವಿ ಜಾತ್ರೆ ಅಂದ್ರೆ ಎಲ್ಲರ ಮನಸ್ಸುಗಳನ್ನ ಬೆಸೆಯುವ,
ಒಡೆದು ಮನಗಳನ್ನ ಜೋಡಿಸುವ, ಕುಗ್ಗಿ ಹೋದ ಜೀವನದ ನಿರುತ್ಸಾಹ ಕಳೆದುಕೊಂಡಂತಹ ವ್ಯಕ್ತಿಗಳಲ್ಲಿ ಮತ್ತೆ ಉತ್ಸಾಹದ ಸೆಲೆಯನ್ನ ಮೂಡಿಸುವ, ಬದುಕನ್ನ ಒಂದು ಅತ್ಯುತ್ತಮ ರೀತಿಯಲ್ಲಿ ಕಟ್ಟಿಕೊಳ್ಳಕ್ಕೆ ಬೇಕಾಗುವಂತಹ ಶಕ್ತಿಯನ್ನ ಪ್ರದಾನ ಮಾಡುವಂತಹ ಒಂದು ವಿಶೇಷ ಕಾಳಕ ಜಾತ್ರೆ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಭಕ್ತಿ ಭಾವದಿಂದ ನಡೆಯಲಿದೆ. ಅದೊಂದು ಕುಂಚೂರು ವಿವರಗಳನ್ನ ತಮ್ಮ ಮುಂದೆ ನಾನು ಸಾದರಪಡಿಸ್ತೇನೆ. ಈಗಾಗಲೇ ತಾಯಿಯ ಒಂದು ಪಲ್ಲಕ್ಕಿ ಉತ್ಸವ ಆರಂಭಗೊಂಡು ನಾಳೆ ಗುರುವಾರ ಕೃಷ್ಣೆ ತಟಕ್ಕೆ ಹೋಗಲಿದೆ. ನಗರದಲ್ಲಿ ಇಂಥ ಪೆಟ್ರೋಲ್ ಪಂಪ್, ನಮ್ಮ ಇಟಗಿ ಪೆಟ್ರೋಲ್ ಪಂಪದ ಮಾರ್ಗವಾಗಿ ಕೋಲಾರ ಕೃಷ್ಣೆಯ ದಡೆಗೆ ಹೋಗಿ ಆ ದಿವಸ ಕೋಲಾರದಲ್ಲಿಯೇ ವಾಸ್ತವಿದ್ದು ರಾತ್ರಿ ಎಲ್ಲ ಭಜನೆ, ಪ್ರವಚನ, ಜಾಗರಣೆ ಕಾರ್ಯಕ್ರಮ ಇರ್ತದೆ. ಅಲ್ಲಿ ಕೂಡ ಪ್ರಸಾದ ವ್ಯವಸ್ಥೆ ಮಾಡಲಾಗಿರ್ತದೆ. 10ನೇ ತಾರೀಕು ಶುಕ್ರವಾರ ಬೆಳಿಗ್ಗೆ 6 ಗಂಟೆಯಿಂದ ಮಾತೆಗೆ ಗಂಗಾ ಸ್ನಾನ, ಗಂಗಾ ಪೂಜೆ, ಮಹಾಮಂಗಳಾರತಿ ನದಿಯ ತಟದಲ್ಲಿ ನಡೆಯಲಿದೆ. ಬೆಳಗ್ಗೆ 7 ಗಂಟೆಯಿಂದ ಕಾಳಿಕಾದೇವಿಯ ಮೂಲ ಮಂತ್ರ ಪಠಣ, ಹೋಮ, ಹವನ, ಪುಷ್ಪಾರ್ಚನೆ, ಕುಂಕುಮಾರ್ಚನೆ, ಮಹಾಮಂಗಳಾರತಿ ಹಾಗೂ ವಿವಿಧ ರೀತಿಯ ಸೇವೆಗಳನ್ನ ಜಗನ್ಮಾತೆ ಭಗವತಿ ಕಾಳಿಕಾದೇವಿಗೆ ಸಲ್ಲಿಸಲಾಗುವುದು. ಈ ಜಗದ ಲೋಕೋದ್ಧಾರಕ್ಕಾಗಿ, ವಿಶ್ವ ಶಾಂತಿಗಾಗಿ, ಪ್ರತಿಯೊಬ್ಬರ ಮನೋ ಇಚ್ಛೆಗಳು ಈಡೇರಿಸೋಸ್ಕರವಾಗಿ ಸರ್ವೇ ಜನ ಸುಖಿನೋ ಭವಂತು ಎಂಬ ನಿಟ್ಟಿನಲ್ಲಿ ಈ ಪೂಜೆ ಪರಿಸರಗಳನ್ನ ಜಗತ್ ಕಲ್ಯಾಣಕ್ಕಾಗಿ ಪರಮ ಪೂಜ್ಯ ಧನ್ಸಿಂಗ್ ಮಹಾರಾಜರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವತ್ತು ಕೂಡ ವಿಶೇಷವಾಗಿ ನಡೀತದೆ. 15ನೇ ತಾರೀಕಿಗೆ ಬುಧವಾರ ಬೆಳಿಗ್ಗೆ 10:30ಕ್ಕೆ ವಿಶೇಷ ಕಾಳಿಕಾದೇವಿಯ ಪೂಜೆ ಜರುಗಿ ಸಾಯಂಕಾಲ 5 ಗಂಟೆಗೆ ಬುಧವಾರ 15/7/2026 ಸಾಯಂಕಾಲ 5 ಗಂಟೆಗೆ ಜಾತ್ರಾ ಮಹೋತ್ಸವದ ಉದ್ಘಾಟನೆ ಮತ್ತು ಧಾರ್ಮಿಕ ಸಮಾರಂಭ ಜರುಗುತ್ತದೆ. ಈ ಒಂದು ಕಾರ್ಯಕ್ರಮದ ನೇತೃತ್ವ ಮತ್ತು ಕಾರ್ಯಕ್ರಮ ಉದ್ಘಾಟನೆಗಾಗಿ ವಿಜಯಪುರ ಜಿಲ್ಲೆಯನ್ನ ಜಲಕ್ರಾಂತಿಯನ್ನ ಮಾಡಿದಂತಹ ಆಧುನಿಕ ಭಗೀರಥ ಇದೀಗ ಔದ್ಯೋಗಿಕ ಕ್ರಾಂತಿಗೆ ಒಂದು ಮುನ್ನಡೆ ಬರೆದಂತಹ ಮಹಾನ್ ನೇತಾರ, ಬರಗಾಲದ ಜಿಲ್ಲೆಗೆ ಏನೋ ಪಟ್ಟ ಇತ್ತು ಅದನ್ನು ಅಳಿಸಿ ಹಾಕುವಲ್ಲಿ ಅವಿರತ ಶ್ರಮವನ್ನು ಹಾಕುತ್ತಿರುವಂತಹ ಡಾಕ್ಟರ್ ಎಂ ಬಿ ಪಾಟೀಲ್ ರವರು ಆ ಕಾರ್ಯಕ್ರಮದ ಉಪಸ್ಥಿತರಿದ್ದು ಧರ್ಮಸಭೆ ಮತ್ತು ಜಾತ್ರಾ ಮಹೋತ್ಸವನ ಉದ್ಘಾಟನೆ ಮಾಡಲಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಬಂಜಾರ ಸಮಾಜ ಅಷ್ಟೇ ಅಲ್ಲ, ಬೇರೆ ಬೇರೆ ಸಮಾಜದ ಸಂತರು, ಮಹಂತರು, ಧರ್ಮ ಗುರುಗಳು, ಪೂಜಾರಿಗಳು ಕಾರ್ಯಕ್ರಮ ಇರ್ತಾರೆ. ಜೊತೆಗೆ ಸಚಿವ ಮಹೋದಯಗಳು, ಸ್ಥಳೀಯ ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರು, ಚುನಾಯಿತ ಪ್ರತಿನಿಧಿಗಳು, ಹಾಜಿ ಮತ್ತು ಮಾಜಿ, ತಾಂಡಗಳ ನಾಯಕ ಕಾರ್ಬಾರಿಗಳು, ಗಣ್ಯರು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ತಾಯಿಯ ಒಂದು ಕೃಪೆಗೆ ಪಾತ್ರ ಆಗ್ತಾರೆ. ಅದೇ ರೀತಿ ತಮ್ಮ ಮುಖೇನ ಸಮಸ್ತ ನಾಡಿನ ಜನತೆಗೆ ವಿನಂತಿ ಮಾಡಿಕೊಳ್ಳೋದು, ಈ ನಾಡಿನ ಸುಭಿಕ್ಷೆಗಾಗಿ, ಈ ನಾಡಿನ ಒಳಿತಿಗಾಗಿ, ಸುಖ ಶಾಂತಿ ನೆಮ್ಮದಿ ಅಭಿವೃದ್ಧಿಗಾಗಿ ತಾವುಗಳು ಕೂಡ ಬಂದು ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ತಾಯಿಯ ಒಂದು ಆಶೀರ್ವಾದಕ್ಕೆ ಪಾತ್ರರಾಗಬೇಕಂತ ಪರಮ ಪೂಜ್ಯ ಧನ್ಸಿಂಗ್ ಮಹಾರಾಜರ ಪರವಾಗಿ ಹಾಗೂ ಜಾತ್ರಾ ಸಮಿತಿಯ ಸಮಸ್ತ ಸದಸ್ಯರುಗಳ ಪರವಾಗಿ ಮಾಧ್ಯಮ ಮಿತ್ರರ ಮುಖೇನ ಈ ಜನರಿಗೆ ತಲುಪಲಿ ಅಂತ ತಮ್ಮೆಲ್ಲರಲ್ಲಿ ನಮ್ಮ ಸವಿನಯ ಪ್ರಾರ್ಥನೆ ಆಗಿದೆ. ಈ ಜಾತ್ರೆ ಉತ್ಸವದ ಕಾರ್ಯಕ್ರಮ ಹೆಂಗಿರ್ತದಂದ್ರ, ಇದು 26 ವರ್ಷದಿಂದ ನಿರಂತರವಾಗಿ ಈ ದೇವಿಯ ಜಾತ್ರೆಯ ಉತ್ಸವವನ್ನು ನಡೀತಾ ಇದೆ. 26 ವರ್ಷದಿಂದ ಏನು ಈ ಕಾಳಿಕಾ ಮಾತಾ ಶಕ್ತಿ ಏನು ಈ ಧನ್ಸಿಂಗ್ ಮಹಾರಾಜಕ್ಕೆ ಒಲಿದು ಬಂದಿದ್ದಲ್ಲ, ಅವಾಗಿಂದ ಇಲ್ಲಿವರೆಗೆ
ಪವಾಡದ ರೀತಿಯಲ್ಲಿ, ಅನೇಕ ಪವಾಡದ ರೀತಿಯಲ್ಲಿ ಇವೆಲ್ಲ ನಡೀತಾ ಇದೆ. ಅನೇಕ ಪವಾಡ ಕೇಳಿರಬಹುದು, ಕೇಳಲಿಕ್ಕಿಲ್ಲ. ಆದ್ರ ಇಲ್ಲಿ ನಿರಂತರವಾಗಿ ನಮ್ಮ ಜನರು ತನ್ನ ಕಷ್ಟ ಕಾರ್ಪಣ್ಯ ಕೇಳಲಿಕ್ಕೆ ದಿವಸ 100ರಿಂದ 200 ಜನ ಅವರ ಜೊತೆಯಲ್ಲಿ ಪಾಳಿ ಹಚ್ಚಿ ತಮ್ಮ ಬೇಡಿಕೆ ಈಡೇರಿಸುವುದಾಗಲಿ ತಮ್ಮ ಕಾರ್ಪಣ್ಯವನ್ನು ಎಲ್ಲ ಕೇಳಲಿಕ್ಕೆ ಧನ್ಸಿಂಗ್ ಮಹಾರಾಜ್ ಹತ್ರ ಬರ್ತಾ ಇದೆ. ಒಳ್ಳೆಯ ರೀತಿಯಿಂದ ಜನರಿಗೆ ಏನು ಪಬ್ಲಿಕ್ ಮಾಡಂಗಿಲ್ಲ, ಪಾಂಪ್ಲೆಟ್ ಹಂಚಂಗಿಲ್ಲ, ಏನೂ ಇಲ್ಲ. ಆದರೂ ಜನರು ಲಕ್ಷಗಟ್ಟಲೆ ಕಾಳಿಕಾ ದೇವಿಯ ಮಹಾರಾಜರ ಆಶೀರ್ವಾದ ಪಡೆಯಲಿಕ್ಕೆ ತಾರೀಖ 14 ಅಮಾವಾಸ್ಯೆ ಇದ್ದ ಮರುದಿವಸ 15ನೇ ತಾರೀಕಿಗೆ ವಿಜೃಂಭಣೆ ನೋಡ್ಲಿಕ್ಕೆ ಬರಬೇಕು. ಆವಾಗಿನ ದಿವಸ ಮಹಾರಾಜರ ಈ ಭವಿಷ್ಯವಾಣಿ ಕೇಳಬೇಕು. ಯಾವ ತರ ಉಗ್ರ ಅವತಾರ ತಾಳ್ತಾರೆ, ಯಾವ ತರ ಭವಿಷ್ಯವನ್ನು ಹೇಳ್ತಾರೆ ಎಂಬುದನ್ನು ತಮ್ಮೆಲ್ಲರೂ ಬಂದಿರ ನಿಮಗೆಲ್ಲ ಅದಕ್ಕೆ ಪಬ್ಲಿಕೇಶನ್ ಮಾಡ್ಲಿಕ್ಕೆ ಅವಕಾಶ ಸಿಗ್ತದ. ಅದಕ್ಕೆ ಒಳ್ಳೆ ಅಲ್ಲಿ ಯಾವುದು ಜಾತಿ ಭೇದವಿಲ್ಲ, ಎಲ್ಲರಿಗೆ ಆಶೀರ್ವಾದ ಕೊಡುವಂತ ಇದು ಅದ. ಈಗ ಪಲ್ಲಕ್ಕಿ ಉತ್ಸವ ತಾಂಡೆಕ್ಕೆ ಹೋಗಿ ನೋಡಿರ್ಬೇಕು. ಅಲ್ಲಿನೇ ಒಂದು ಜಾತ್ರೆ ನಡೀತಾ ಇದೆ, ತಾಂಡೆಯಲ್ಲಿ ಜಾತ್ರೆ. ಪ್ರತಿಯೊಂದು ತಾಂಡೆಯಲ್ಲಿ ಜಾತ್ರೆ ವಿಜೃಂಭಣೆಯಿಂದ ಅವ್ರದ್ದು ಕಾರ್ಯಕ್ರಮ ನಡೀತಾ ಇದೆ. ಇದು ಒಂದೇ ಜಾತ್ರೆ ಅಂತ ಇಲ್ಲ, ಇಲ್ಲಿ ಕೇಸರಾಳ್ ತಾಂಡೆದ ಜಾತ್ರೆ ಅಂತಿಲ್ಲ. ಹೀಗೆ ಮೊದಲೇ ಅರ್ಧ ಜಾತ್ರೆ ಪಬ್ಲಿಕೇಶನ್ ಆಗಿರ್ತದ. ಎಲ್ಲಾ ತರದಿಂದ ಭವಿಷ್ಯದ ನುಡಿಗಳನ್ನು ನುಡಿತಾರೆ. ಯಾರಿಗೆ ಮಕ್ಕಳ ಇಲ್ಲದವರಿಗೆ ಮಕ್ಕಳ ಆಗುವಂತ ಪವಾಡನ್ನು ಮಾಡಿದ್ದಾರೆ ಕೆಲವು ಮಹಾರಾಜರು. ಯಾರಿಗೆ ಸಾಯುವಂತ ಪರಿಸ್ಥಿತಿ ಹಾಸ್ಪಿಟಲ್ ಒಳಗೆ ನಿಮಗೆ ಹಾಸ್ಪಿಟಲ್ ಒಳಗೆ ಇದು ಇಲ್ಲ, ನೀವು ತಗೊಂಡು ಹೋಗ್ರಿ, ಇದು ಸಾಯುವಂತ ಪರಿಸ್ಥಿತಿ ಒಳಗಾದಂತ ಹೇಳುವಂತ ಅಂತದ್ರೊಳಗ ಅಂತ ಜನಕ್ಕೆ ಉಳಿಸಿದ್ದಾರೆ, ಆರೋಗ್ಯವಂತ ಮಾಡಿದ್ದಾರೆ ಮಹಾರಾಜಗಳು. ಆದ ಕಾರಣ ಎಲ್ಲಾ ರೀತಿಯಿಂದ, ಒಂದೇ ರೀತಿ ಇಲ್ಲ, ಎಲ್ಲಾ ರೀತಿಯಿಂದ ಅಲ್ಲಿ ಜಾತ್ರೆ ಉತ್ಸವ ನೋಡ್ಲಿಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಎಂತ ಪವಾಡ ಆಗತ್ತೆ, ಎಂತ ಜನ ಬರ್ತಾರೆ. ಎಲ್ಲಿಂದ ಗೋವಾ ಆಗ್ಲಿ, ಬಾಂಬೆ ಆಗ್ಲಿ, ಹೈದರಾಬಾದ್ ಆಗ್ಲಿ, ಮದ್ರಾಸ್ ಆಗ್ಲಿ, ಡೆಲ್ಲಿ ಆಗ್ಲಿ, ಯಾವ ಊರಿನಿಂದ ಎಲ್ಲರೂ ಬರ್ತಾರ. ಮತ್ತ ಅಲ್ಲಿ ಎಲ್ಲರೂ ಶಾಸಕರಾಗಲಿ, ಸಂಸತ್ ಸದಸ್ಯರಾಗಲಿ, ವಿಧಾನ ಪರಿಷತ್ತಿನ ಸದಸ್ಯರಾಗಲಿ, ಮಂತ್ರಿ ಆಗಲಿ, ಎಲ್ಲರೂ ಬಂದು ತಮ್ಮ ತನು ಮನ ಧನ ಅನ್ನ ಅಲ್ಲಿ ಅರ್ಪಿಸಿ ಆಶೀರ್ವಾದ ಪಡೆದುಕೊಂಡು. ಕಾಂಗ್ರೆಸ್ ಸರ್ಕಾರ ತನ್ನ ಸರ್ಕಾರವನ್ನ ಸ್ಥಾಪಿಸೋಕೋಸ್ಕರವಾಗಿ ಬಂಜಾರ ಸಮಾಜದ ಕೊಡುಗೆ ದೊಡ್ಡದಿದೆ. ಬರೀ ನಾವಷ್ಟೇ ಹೇಳುದಲ್ಲ, ಭಾರತೀಯ ಜನತಾ ಪಕ್ಷದ ಬಹಳಷ್ಟು ಮುಖಂಡರು ಕೂಡ ಮಾಧ್ಯಮ ಮುಖೇನ ಅಥವಾ ಮಾಧ್ಯಮ ಮುಂದೆನೆ ತಾವು ಆ ವಿಷಯವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಬಂಜಾರ ಸಮಾಜ ನಮ್ಮ ಪಕ್ಷ ಬಿಟ್ಟಿರೋದ್ರಿಂದ ಬಹುತೇಕ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಸೋಲು ಉಂಡಿದ್ದಾರೆ ಅಂತ. 62ಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸುವಲ್ಲಿ ಬಂಜಾರ ಸಮಾಜ ನಿರ್ಣಾಯಕ ಪಾತ್ರವನ್ನ ವಹಿಸಿತು. ಅದರ ಮುಖ್ಯನೇ ಇವತ್ತು ಕಾಂಗ್ರೆಸ್ ಸರ್ಕಾರ ನಮ್ಮ ಮೇಲೆ ಸರ್ಕಾರ ನಡೆಸ್ತಾ ಇದೆ. ಅದು ಸರ್ಕಾರ ಬಂದ ಮೇಲೆ ಏಕೈಕ ನಮ್ಮ ಪ್ರತಿನಿಧಿ ಕಾಂಗ್ರೆಸ್ ಪಕ್ಷವಂತಹ ಏಕೈಕ ವಿಧಾನಸಭೆ ಸದಸ್ಯಂತಹ ರುದ್ರಪ್ಪಲ್ಲಮ್ಮನವರಿಗೆ ಒಂದು ಕ್ಯಾಬಿನೆಟ್ ದರ್ಜೆಯ ಒಂದು ಸಚಿವ ಸ್ಥಾನ ಕೊಡ್ತಂತಹ ಒಂದು ಆಶೆ ಇಡಿಯಾದ ಸಮಾಜಕ್ಕಿತ್ತು. ಆದ್ರೆ ನಿರಾಶೆಯ ಆಗಿದೆ. ಆದ್ರೂ ಕೂಡ ಒಂದು ಸಮಾನ ರೀತಿಯಲ್ಲಿ ಡೆಪ್ಯೂಟಿ ಸ್ಪೀಕರೇ ಕೊಟ್ಟಿದ್ರು. ಈಗ ಮತ್ತೆ ಅದು ಪುನರಚನೆ ಆಗುವ ಒಂದು ನಿಟ್ಟಿನಲ್ಲಿ ಈ ಬಾರಿ ಯಾವುದೇ ಪರಿಸ್ಥಿತಿಯಲ್ಲಿ ಸಮಾಜದ ಒಕ್ಕೂರಿನ ಕೂಗಿದೆ, ಒತ್ತಾಸೆ ಇದೆ, ಹಕ್ಕೊತ್ತಾಗಿದೆ. ಈ ಬಾರಿ ರುದ್ರಪ್ಪಲ್ಲವನವರಿಗೆ ಕ್ಯಾಬಿನೆಟ್ ನಲ್ಲಿ ತೆಗೆದುಕೊಳ್ಳಲೇಬೇಕು, ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನಮಾನ ಕೊಡಲೇಬೇಕು ಅಂತ ಹಕ್ಕೊತ್ತ ನಾವೆಲ್ಲ ಹಿರಿಯರು ಕೂಡ ಬಿಜಾಪುರ ಜಿಲ್ಲೆಯಿಂದ ಒಂದು ನಿಯೋಗ ಕೂಡ ಹೋಗಿ ಸಾಮಾನ್ಯ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್, ಬಿ ವಿ ಲಮಣಿಯವರು ಇದ್ರು, ಎಲ್ಲರೂ ಬಹುತೇಕವಾದ ಇಲ್ಲಿಂತ ನಾಯಕರು ಇದ್ರು. ಅಲ್ಲಿ ಜಿಲ್ಲೆ ಎಲ್ಲಾ ನಾಯಕರು ಹೋಗಿ ವಿನಂತಿ ಮಾಡಿದ್ದೇವೆ. ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಬಹುತೇಕವಾಗಿ ರುದ್ರಪ್ಪಲ್ಲಮಣಿಯವರಿಗೂ ಒಂದು ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನ ಕೊಡ್ತಾರೆ ಅಂತ ಭರವಸೆ ಇವ್ರ ಮೇಲಿದೆ. ಆ ಭರವಸೆಗೆ ಧಕ್ಕೆ ಆಗದಿರೋಗೆ ಸರ್ಕಾರ ನಡ್ಕೊಳ್ತದೆ, ಪಕ್ಷ ಕೂಡ ನಡ್ಕೊಳ್ತದೆ ಅಂತ ಒಂದು ವಿಶ್ವಾಸ ಇದೆ.
ಒಂದ್ ವೇಳೆ ಏನಾದ್ರೂ ಅದಕ್ಕೆ ಚ್ಯುತಿ ಬಂದ್ರೆ ಸಮಾಜಕ್ಕೆ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದ ಸಂದರ್ಭದಲ್ಲಿ ಉತ್ತರ ಕೊಡಕ್ಕೆ ಕೂಡ ಸನ್ನದ್ಧಾಗಿದ್ದ ಸಮಾಜದ ಪರವಾಗಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. It's my light, it's my shine, it's beautiful. Nature's masterpieces crafted in natural diamond jewelry. Malabar Gold and Diamonds presents Nuva, nature's finest creations.